ನನ್ನ ಪ್ರಿಯ ಸಹೋದರ ಸಹೋದರಿಯರ, ವಿಶೇಷವಾಗಿ ಪ್ರೈಸ್ ಗಾಡ್ ಎಂದಿನಂತೆ ಅನ್ಯ ಭಾಷೆಯ ಪ್ರಯೋಜನಗಳನ್ನು ಕಲಿತು ತದನಂತರ ಮುಂದಿನ ತರಗತಿ ಹೋಗೋಣ. ವಿಶೇಷ ಪ್ರಿಯರೇ, ಪ್ರೈಸ್ ಬಿಡಿ ಗಾಡ್, ಅನ್ಯ ಭಾಷೆಯ ಪ್ರಯೋಜನ ಕಲಿಯುವಾಗ ಯಾರೆಲ್ಲ ಅದನ್ನು ಉಪಯೋಗಿಸ್ತಾ ಇದೀವಿ, ಪ್ರತಿಯೊಬ್ಬರ ಜೀವಿತದಲ್ಲೂ ಕೂಡ ಅನೇಕ ವಿಧವಾದ ಬದಲಾವಣೆಗಳನ್ನು ನೋಡ್ತಾ ಇದ್ದೀರಿ. ಯಾವುದೆಲ್ಲ ಕತ್ಲಲ್ಲಿ ನಡೀತಾ ಇತ್ತೋ ಅದೆಲ್ಲ ಬೆಳಕಿಗೆ ಬರ್ತಾ ಇದೆ. ಪ್ರೈಸ್ ಗಾಡ್. ಯಾಕಂದ್ರೆ ಪವಿತ್ರಾತ್ಮರು ಅದನ್ನ ನಮ್ಮ ಜೀವಿತವನ್ನ ಯಾವ ಕಾರಣಕ್ಕೂ ನಷ್ಟಪಡಿಸದಂತೆ ಜಸ್ಟ್ ನಮ್ಮ ಒಳಗಡೆ ಇದ್ದಂತಹ ಆ ಕತ್ತಲ್ಲಿ ನಡೀತಿದ್ದ ಕಾರ್ಯಗಳನ್ನ ಬೆಳಕಿಗೆ ತರ್ತಾ ಇದ್ದಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಪವಿತ್ರಾತ್ಮರ ಉದ್ದೇಶ ಏನಂತಂದ್ರೆ ನಾವು ಒಬ್ಬರು ಕೂಡ ನಷ್ಟಪಟ್ಟು ಹೋಗ್ಬಾರ್ದು ಎಂಬುದಾಗಿ. ಈವನ್ ನಮ್ಮ ದೇವರ ವಾಕ್ಯದಲ್ಲಿ ಇದ್ರೂ ಕೂಡ ನಮ್ಮಲ್ಲಿ ಅನೇಕ ಬಲಹೀನತೆಗಳಿವೆ. ಬಟ್ ಪ್ರೈಸ್ ಬಿಡಿ ಗಾಡ್, ಪವಿತ್ರಾತ್ಮ ನಮ್ಮನ್ನ ಬಲಪಡಿಸುವವರು ಯಾವುದರಲ್ಲಿ ಬಲಹೀನತೆಗಳಲ್ಲ, ಬದಲಾಗಿ ಆ ಬಲಹೀನತೆಗಳನ್ನ ತೆಗೆದುಹಾಕುವ ವಿಷಯದಲ್ಲಿ. ಸೊ ಅದಕ್ಕೋಸ್ಕರ ಅನ್ಯ ಭಾಷೆಯು ಅನೇಕ 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 ಬದಲಾವಣೆಗಳನ್ನ ನಮ್ಮ ಜೀವಿತದಲ್ಲಿ ನಮ್ಮನ್ನ ಮಾರ್ಪಡಿಸ್ಲಿಕ್ಕಾಗಿ ಅನೇಕ ರಹಸ್ಯಗಳನ್ನ, ಕತ್ತಲ್ಲಿ ನಡೀತಿದಂತಹ ರಹಸ್ಯಗಳನ್ನು ಕೂಡ ಬೆಳಕಿಗೆ ತರ್ತಾ ಇದಾರೆ. ಅದಾಗಿದೆ. ಅದಕ್ಕೆ ಇವತ್ತು ಕೂಡ ಥ್ಯಾಂಕ್ ಗಾಡ್, ನಾನು ಕೆಲವರೊಂದಿಗೆ ಮಾತನಾಡುವಾಗ ಅವ್ರು ಹೇಳ್ತಿದ್ರು, ಬ್ರದರ್, ಅದ್ಭುತ ಕಾರ್ಯಗಳಾಗೋದು ಮಾತ್ರ ಅಲ್ಲ, ಅದ್ಭುತ ಕಾರ್ಯಗಳು ಇವತ್ತೆಲ್ಲ ನಾಳೆ ಆಗ್ಲಿ, ತೊಂದರೆ ಇಲ್ಲ. ಬಟ್ ಆದ್ರೆ ವೆರಿ ವೆರಿ ಇಂಪಾರ್ಟೆಂಟ್, ನಮ್ಮ ಜೀವನ ಚೇಂಜ್ ಆಗ್ತಾ ಇದೆ. ಅದಾಗಿದೆ ಈ ಒಂದು ವಿಶೇಷವಾಗಿ ನಾವು ಕಲಿತಂತ ಕಾರ್ಯ ಎಂಬುದಾಗಿ ಅನೇಕರು ಇವತ್ತು ಬೆಳಗ್ಗೆಯಿಂದ ಸಾಕ್ಷಿ ಹೇಳ್ತಾ ಇದ್ದಾರೆ. ನಮ್ಮ ಲೈಫ್ ಟೋಟಲಿ ಚೇಂಜ್, ನಮ್ಮ ಲೈಫ್ ಬದಲಾವಣೆ ಆಗುವಂತ ಹಾದಿಯಲ್ಲಿ ಹೋಗ್ತಾ ಇದೆ. ಪ್ರೈಸ್ ಗಾಡ್. ಗುಡ್ ನ್ಯೂಸ್ ಏನಂದ್ರೆ, ಸಂಜೆ ನಾವು ಜಾಸ್ಟ್ ಮೊದ್ಲೇನ್ ಪ್ರಾರ್ಥನೆ ಮಾಡ್ತಾ ಇದ್ವಿ, ಆತರ ಕುಟುಂಬ ಪ್ರಾರ್ಥನೆ ಮಾಡ್ತಾ ಇಲ್ಲ. ಬಟ್ ಆದ್ರೆ ಥ್ಯಾಂಕ್ ಗಾಡ್, ದೇವರು ಏನ ಹೇಳ್ತಾರೋ ಅದನ್ನ ಮೈ ಗಾಡ್ ಸ್ವೀಕರಿಸಿಕೊಂಡು ತದನಂತರ ಅದಕ್ಕೆ ಅನುಗುಣವಾಗಿ ಒಂದು ನಿರ್ಧಾರ ತೆಗೆದುಕೊಂಡು ಅದ್ರ ಪ್ರಕಾರ ಕಾರ್ಯ ಮಾಡ್ಲಿಕ್ಕೆ ಹೋಗ್ತದೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ನಾವು ಮೊದಲು 7 ರಿಂದ 8 ತಿಂಗಳಿಗೆ ಕುಟುಂಬ ಪ್ರಾರ್ಥನೆ ಮಾಡ್ತಾ ಇದ್ವಿ. ಬಟ್ ಆದ್ರೆ ನನ್ನ ಜೀವನದಲ್ಲಿ ಏನು ಚೇಂಜಸ್ ಇಲ್ಲ. ಬಟ್ ಆದ್ರೆ ಈಗ ನಾವು ದೇವರೊಂದಿಗೆ ಮಾತಾಡ್ತಲ್ಲ, ದೇವರೇ ನಮ್ಮೊಂದಿಗೆ ಏನನ್ನ ಮಾತಾಡ್ತಾರೋ ಅದ್ರ ಕಡೆ ಗಮನ ಕೊಟ್ಟು ನಮ್ಮ ಹೃದಯವನ್ನು ತೆರೆದು ಕುಳಿತುಕೊಳ್ತೇವೆ. ಆ ಒಂದೊಂದು ಪ್ಲಾನ್, ಆ ಒಂದೊಂದು ಯೋಜನೆಗಳು, ಆ ಒಂದು ಸರಳವಾದ ಬೋಧನೆ ನಮ್ಮ ಲೈಫ್ ಅನ್ನ ಸಂಪೂರ್ಣವಾಗಿ ದೇವರ ವಾಕ್ಯದ ಪ್ರಕಾರ ಯಾವ ರೀತಿ ಜೀವಿಸ್ಬೇಕೆಂಬುದಾಗಿ ನಮಗೆ ಕಲ್ಸ್ಕೊಡ್ತಾ ಇದೆ. ಅಷ್ಟು ಮಾತ್ರವಲ್ಲ, ಕಲ್ಸ್ಕೊಡೋದು ಮಾತ್ರವಲ್ಲ, ಅದೇ ನಮ್ಮನ್ನ ಆ ದಿಕ್ಕಿನಲ್ಲಿ ಮುನ್ನಡೆಸ್ಕೊಂಡು ಹೋಗ್ತದೆ. ಸೊ ಅದಕ್ಕಾಗಿ ಪ್ರಿಯರೇ, ಅನ್ಯ ಭಾಷೆಯು ಪ್ರೈಸ್ ಗಾಡ್ ಹಾಲೆಲೂಯಾ ಎಲ್ಲರೂ ಬೇಕಾಗಿರುವಂತದ್ದು. ಓಕೆ, ಅನ್ಯ ಭಾಷೆಯು ಮುದಿ ಪ್ರಾಯದಲ್ಲಿಯೂ ಫಲಿಸುವಂತೆ ಮಾಡುತ್ತದೆ. ಅನ್ಯ ಭಾಷೆಯು ಮುದಿ ಪ್ರಾಯದಲ್ಲಿಯೂ ಕೂಡ ಫಲಿಸುವಂತೆ ಮಾಡುತ್ತದೆ. ಕೀರ್ತನೆ 92:14, ಸ್ಯಾಮ್ 92 ಚಾಪ್ಟರ್ 92 ವರ್ಸ್ 14 ಅಲ್ಲಿ ವಾಕ್ಯ ಇರ್ತದೆ, ಮುದಿ ಪ್ರಾಯದಲ್ಲೂ ಕೂಡ ಫಲಿಸುವರು, ಅವರು ಪುಷ್ಟಿಯಾಗಿ ವೃದ್ಧಿಯಾಗುವರು. They still bring forth fruit in old age. Oh my God. They are ever full of sap. ಅಂದ್ರೆ ರಸಭರಿತವಾದಂತಹ ಫಲವತ್ತತೆಯನ್ನು ಹೊಂದಿರುವಂತಹ ಪ್ರೈಸ್ ಗಾಡ್ ಹೊಸ ಕಳೆಯನ್ನ, ಹೊಸ ಅಭಿವೃದ್ಧಿಯನ್ನ ಅವರು ಕಾಣುವರು ಎಂಬುದಾಗಿ. ಪ್ರೈಸ್ ಗಾಡ್. RSV ಬೈಬಲ್ ಹೇಳ್ತದೆ, ಈವನ್ ಅವರು ಮುದಿ ಪ್ರಾಯದಲ್ಲಿ ರಸಭರಿತರಾಗಿರ್ತಾರೆ, ಫಲವತ್ತತೆಯನ್ನು ಹೊಂದಿರುವಂತಹ ಆ ಒಂದು ಹೊಸ ಕಳೆಯನ್ನು ಹೊಂದಿರುವಂತಹ ಅಭಿವೃದ್ಧಿಯನ್ನ ಹೊಂದಿರುವಂತಹ ಮಕ್ಕಳಾಗಿರ್ತಾರೆ ಎಂಬುದಾಗಿ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ವೆರಿ ವೆರಿ ಇಂಪಾರ್ಟೆಂಟ್, ನಾವು ಯಾವಾಗ ಹೆಚ್ಚೆಚ್ಚಾಗಿ ಅನ್ಯ ಭಾಷೆಯಲ್ಲಿ ಮಾತಾಡ್ತೇವೋ ಪ್ರೈಸ್ ಬಿಡಿ ಗಾಡ್, ಆ ಅನ್ಯ ಭಾಷೆ ಥ್ಯಾಂಕ್ ಗಾಡ್ ಮುದಿ ಪ್ರಾಯದಲ್ಲಿ ಕೂಡ ಎಲ್ಲಾ ಕಾರ್ಯಗಳನ್ನ, ಈವನ್ ನಮ್ಮ ಶರೀರವನ್ನು ಕೂಡ ಪ್ರೈಸ್ ಬಿಡಿ ಗಾಡ್ ಯೌವನಸ್ಥನಂತೆ ಪ್ರೈಸ್ ಬಿಡಿ ಗಾಡ್ ಫಲವನ್ನ ಆರಂಭಿಸುವಂತಹ ವ್ಯಕ್ತಿಯಂತೆ ನಮ್ಮನ್ನ ಸದಾಕಾಲ ಇಟ್ಟಿರ್ತದೆ. ಪ್ರೈಸ್ ಗಾಡ್. ನನ್ನ ಪ್ರಿಯ ಸಹೋದರ ಸಹೋದರಿ, ಇವತ್ತು ನೋಡ್ತಾ ಇದ್ದೇವೆ ಮುಖ ಸುಕ್ಕುಗಟ್ಟಿರಬಾರದು ಅಂತ ಹೇಳಿ ಅನೇಕ ವಿಧವಾದ ಟ್ರೀಟ್ಮೆಂಟ್ ಗಳನ್ನು ಇವತ್ತು ತೆಗೆದುಕೊಳ್ಳೋದು ನೋಡ್ತಾ ಇದ್ದೇವೆ. ಬಟ್ ಪ್ರೈಸ್ ಬಿಡಿ ಗಾಡ್, ಬೈಬಲ್ ಕ್ಲಿಯರ್ ಹೇಳ್ತದೆ, ಈವನ್ ನೀವು ಅನ್ಯ ಭಾಷೆಯಲ್ಲಿ ನಿಮ್ಮ ತಂದೆಯೊಂದಿಗೆ ಮಾತನಾಡುವಾಗ ಪ್ರೈಸ್ ಬಿಡಿ ಗಾಡ್ ಪವಿತ್ರಾತ್ಮರು ನಿಮಗೆ ಮೇಕಪ್ ಮಾಡ್ತಾರೆ. ಸೊ ಪವಿತ್ರಾತ್ಮರು ಪ್ರೈಸ್ ಬಿಡಿ ಗಾಡ್ ಈವನ್ ನಿಮ್ಮ ಚರ್ಮದಲ್ಲಿರುವ ಗ್ರಂಥಿಗಳು ಯಾವ ಕಾರಣ ಸೊಕ್ಕುಗಟ್ಟದಂತೆ ಅದು ಕೂಡ ಸೊಕ್ಕುಗಟ್ಟಿದ್ರು ಕೂಡ ಒಳ್ಳೆ ಪ್ರೈಸ್ ಬಿಡಿ ಗಾಡ್ ಹಲ್ಲೆಲೂಯಾ, ನೀವು ನೋಡ್ಲಿಕ್ಕೆ ಸೌಂದರ್ಯ ಮಿಸ್ ಇಂಡಿಯಾ ಮಿಸ್ಟರ್ ಇಂಡಿಯಾ ಆಗಿ ಕಾಣುವಂತೆ ನಿಮ್ಮ ಮುಖದಲ್ಲಿ ಅವರ ಪ್ರಭೆ ಬೆಳಗ್ತಾ ಇರ್ತದೆ. ಪ್ರೈಸ್ ಗಾಡ್ ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರ ಸಹೋದರ, ಅದಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್, ಥ್ಯಾಂಕ್ ಗಾಡ್. ಯಾವ ರೀತಿ ಯೌವನಸ್ಥರು ಪ್ರೈಸ್ ಬಿಡಿ ಗಾಡ್, ಯೌವನಸ್ಥರು ಯಾವ ಕಾರಣಕ್ಕೂ ಅವರು
ಆ ಏನೇ ಕೆಲಸ ಮಾಡ್ಲಿಕ್ಕೆ ಕೂಡ ನಾವು ಹೇಳ್ತೇವೆ ಬಿಸಿ ರಕ್ತ ಎಂಬುದಾಗಿ ಹೇಳ್ತೇವೆ. ಕರೆಕ್ಟ್? ಅವ್ರು ಬಿಸಿ ರಕ್ತ ಆಡ್ತಾರೆ ಬಿಡಿ. ಬಟ್ ಅದು ಬೈಬಲ್ ಹೇಳ್ತದೆ ಪ್ರಿಯರೇ. ಯೆಶಾಯನ ಪ್ರವಾದಿಗಂತ 40ನೇ ವಾಕ್ಯ 30, ಐಸಾಯ ಚಾಪ್ಟರ್ 40 verse 30 and 31. ಯೌವನಸ್ಥರೋ ದಣಿದು ಬಳಲುವರು, ತರುಣರು ಸಂಪೂರ್ಣವಾಗಿ ಬೀಳುವರು. ಆದರೆ ಕರ್ತನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ಅವರು ಹದ್ದುಗಳಂತೆ ರೆಕ್ಕೆಗಳಿಂದ ಬೆಟ್ಟವನ್ನು ಏರುವರು, ಓಡಿ ದಣಿಯರು, ನಡೆದು ಬಳಲರು. ನನ್ನ ಪ್ರೀತಿಯ ಸಹೋದರ ವೆರಿ ವೆರಿ ಇಂಪಾರ್ಟೆಂಟ್. ಪ್ರೈಸ್ ಬಿ ಟು ಗಾಡ್. ಅಲ್ಲಿ ವಾಕ್ಯ ಹೇಳ್ತದೆ, ಯೌವನಸ್ಥರು ಒಂದು ವೇಳೆ ಓಡಿ 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 ಬಳಲಬಹುದು, ತರುಣರು ಸಂಪೂರ್ಣವಾಗಿ ಬಿದ್ದು ಹೋಗಬಹುದು. ಬಟ್ ಪ್ರೈಸ್ ಬಿ ಟು ಗಾಡ್, ಯಾರು ಪ್ರಭುವಿನಲ್ಲಿ ತಮ್ಮ ನಿರೀಕ್ಷೆ ಇಟ್ಟುಕೊಂಡು ಪ್ರಭುವಿನೊಂದಿಗೆ ಅನುದಿನವೂ ಅನ್ಯ ಭಾಷೆಯಲ್ಲಿ ಪ್ರೈಸ್ ಬಿ ಟು ಗಾಡ್ ಮಾತನಾಡ್ತಾರೋ ಅವರು ಹೊಸ ಬಲವನ್ನು ಹೊಂದಿ, ಈವನ್ ಪ್ರೈಸ್ ಬಿ ಟು ಗಾಡ್ ಹದ್ದುಗಳಂತೆ ರೆಕ್ಕೆಗಳಿಂದ, ಬೇರೆ ಪಕ್ಷಿಗಳಂತ ಪ್ರಾಣಿಗಳಂತೆ ಕಾಲುಗಳಿಂದ ಹತ್ತುವುದಿಲ್ಲ, ಬದಲಾಗಿ ರೆಕ್ಕೆಗಳಿಂದ ಅದನ್ನು ಹೇರುವರು. ಅಂದ್ರೆ ಅರ್ಥ, ಅವ್ರು ಎಷ್ಟೇ ಓಡಿದ್ರು ದಣಿಯೋದಿಲ್ಲ, ಎಷ್ಟೇ ನಡೆದ್ರು ಅವರು ಬಳಲುವುದಿಲ್ಲ. ಪ್ರಿಯರೇ, ಅನ್ಯ ಭಾಷೆಯು ಅಷ್ಟರ ಮಟ್ಟಿಗೆ ನಮ್ಮ ಬಲವನ್ನು ಕೊಡುವಂಥದ್ದು. ಮೋಶೆಯು ಪ್ರೈಸ್ ಬಿ ಟು ಗಾಡ್, ಥ್ಯಾಂಕ್ ಗಾಡ್, ನಾವು ಕಳೆದ ತರಗತಿಗಳಲ್ಲಿ ಕಲಿತಿದ್ದೇವೆ, ದೇವರೊಂದಿಗೆ ಮಾತನಾಡಿ ಹಿಂದಿರುಗಿ ಬರುವಾಗ ಬೈಬಲ್ ಹೇಳ್ತದೆ ಆತನ ಮುಖ ಪ್ರಕಾಶಮಾನಗೊಳಿತಾ ಇರ್ತದೆ. 40 ದಿನಗಳ ಕಾಲ ಪ್ರೈಸ್ ಬಿ ಟು ಗಾಡ್ ದೇವರೊಂದಿಗಿದ್ದು ಹಿಂದಿರುಗಿ ಆ 10 ಆಜ್ಞೆಗಳ ಅಲೆಗಳನ್ನು ತರುವಾಗ ಆತನ ಮುಖ ಪ್ರೈಸ್ ಬಿ ಟು ಗಾಡ್ ಪರಲೋಕದ ಬ್ಯೂಟಿ ಪಾರ್ಲರ್ಗೆ ಹೋಗಿ ಹಿಂದಿರುಗಿ ಬರುವಾಗ ಆತನ ಮುಖ ಪ್ರಕಾಶಮಾನಗೊಳಿತಾ ಇರ್ತದೆ. ಆತನ ಮುಂದೆ ನಾವು ನೋಡ್ತೇವೆ ಆ ಪ್ರಕಾಶಮಾನವಾದ ಪ್ರಭೆಯ ಪ್ರಸನ್ನತೆಯಲ್ಲಿ 3,000 ಜನರು ಸತ್ತೋದ್ರು. ಪಾಪದಲ್ಲಿ 3,000 ಜನರು ಸತ್ತೋದ್ರು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇನ್ ದ ಸೇಮ್ ವೇ ಅನ್ಯ ಭಾಷೆಯಲ್ಲಿ ಹೆಚ್ಚೆಚ್ಚಿಗೆ ಪ್ರಾರ್ಥನೆ ಮಾಡುವಾಗ ಥ್ಯಾಂಕ್ ಗಾಡ್ ಒಳ್ಳೆಯ ಕಾರ್ಯಗಳು ಬೆಳೆಯುತ್ತದೆ. ಅದೇ ರೀತಿ ಒಳಗಡೆ ಇರುವಂತಹ ಕತ್ತಲ್ಲಿ ನಡೆಯುವಂತಹ ಕಾರ್ಯಗಳು ಸಂಪೂರ್ಣವಾಗಿ ಸತ್ತು ಹೋಗ್ಲಿಕ್ಕೆ ಪ್ರಾರಂಭಿಸ್ತದೆ. ಆ ಬೆಳಕಿನ ಮುಂದೆ ಯಾವ ಕಾಡು ಕತ್ತಲು ನಿಂತುಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕಂದ್ರೆ ಆ ಕತ್ತಲೆ ಪ್ರಿಯ, ನಿಮ್ಮ ಒಳಗಡೆ ಇರುವಂತಹ ಕತ್ತಲೆ ನಿಮ್ಮ ಶರೀರದ ಅವಯವಗಳನ್ನ, ನಿಮ್ಮ 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 ಅಂಗಗಳನ್ನ ಕುಗ್ಗಿಸ್ಬಿಡ್ತದೆ. ನಿಮ್ಮ ಒಳಗಡೆ ಇರುವಂತಹ ಬಯಕೆಗಳು, ನಿಮ್ಮ ಒಳಗಡೆ ಇರುವಂತಹ ಇನ್ನಿತರ ಆಸೆಕಾಂಕ್ಷೆಗಳು, ನಿಮ್ಮ ಒಳಗಡೆ ಇರುವಂತಹ ಕತ್ತಲಿನ ಸಾಮ್ರಾಜ್ಯದ ವಿಷಯಗಳು ನಿಮ್ಮನ್ನ ಏಳಿಗೆ ಆಗದಂತೆ ನಿಮ್ಮನ್ನ ಸಂಪೂರ್ಣವಾಗಿ ಕೆಳಮಟ್ಟ ತೆಗೆದುಕೊಂಡು ಹೋಗ್ತವೆ. ನಿಮಗೂ ಬೇರೆ ಮಕ್ಕಳಿಗೆ ಏನು ವ್ಯತ್ಯಾಸ ಇರೋದಿಲ್ಲ. ಬಟ್ ಪ್ರೈಸ್ ಬಿ ಟು ಗಾಡ್, ಅದೇ ನೀವು ಅನ್ಯ ಭಾಷೆಯಲ್ಲಿ ಮಾತನಾಡೋದಾದ್ರೆ ನಿಮ್ಮ ಮುಖ ಪ್ರಕಾಶಮಾನಗೊಳ್ಳೆದು ಮಾತ್ರವಲ್ಲ, ನೀವು ಪ್ರಭುವಿನ ಪ್ರಸನ್ನತೆಯಲ್ಲಿ ಕಾಲ ಕಳೆಯೋದು ಮಾತ್ರವಲ್ಲ, ಪ್ರೈಸ್ ಬಿ ಟು ಗಾಡ್, ಹಾಲೆಲೂಯಾ. ಆ ಪಾಪದಲ್ಲಿ ನೀವು ಬಿದ್ದೋದ್ರಿ, ಆ ಒಂದು ತಪ್ಪಿನಲ್ಲಿ ಬಿದ್ದೋದ್ರಿ, ನೀವು ಸುಸ್ತಾಗಿ ಬಿಡ್ತೀರಿ. ಇನ್ಯಾವ ಕಾರಣಕ್ಕೂ ನೀವು ದೇವರ ನಿರೀಕ್ಷೆಯಲ್ಲಿ ಮುನ್ನಡೆಯಲಿಕ್ಕೆ ಸಾಧ್ಯವಾಗೋದಿಲ್ಲ. ಬಟ್ ಆದ್ರೆ ಥ್ಯಾಂಕ್ ಗಾಡ್, ಯಾವ ಕಾರಣಕ್ಕೂ ನೀವು ಬಿದ್ದು ಹೋಗದಂತೆ, ಆ ವಿಷಯದಲ್ಲಿ ದಣಿದು ಹೋಗದಂತೆ ಥ್ಯಾಂಕ್ ಗಾಡ್ ಅನ್ಯ ಭಾಷೆಯು ನಿಮ್ಮನ್ನ ಬಲಪಡಿಸ್ತದೆ. ಅದಕ್ಕೆ ಈ ಬೈಬಲ್ ಹೇಳ್ತದೆ ಪ್ರಿಯರೇ, ಧರ್ಮೋಪದೇಶಕಾಂಡ 34ನೇ ವಾಕ್ಯ 7ರಲ್ಲಿ ತೆಗೆದು ಬೇಡ, ಮೋಶೆಯು 120 ವರ್ಷದವನಾಗಿದ್ದ. ಬೈಬಲ್ ಹೇಳ್ತದೆ ಮೋಶೆಯು 120 ವರ್ಷದ ವ್ಯಕ್ತಿಯಾಗಿದ್ರು ಕೂಡ ಅವನ ಕಣ್ಣು ಮೊಬ್ಬಾಗ್ಲಿಲ್ಲ, ಅವನ ತ್ರಾಣ ಅಂದ್ರೆ ಅವನ ಶಕ್ತಿ, ಅವನ ಬಲ ಕುಗ್ಗಿ ಹೋಗ್ಲಿಲ್ಲ. ಅವನು ಸಾಯುವ ತನಕ, ಬೈಬಲ್ ಹೇಳ್ತದೆ ಅವನು ಸಾಯುವ ತನಕ ಬಲಶಾಲಿಯಾಗಿ ಇದ್ದ. ಒಂದು ಉದಾಹರಣೆ. ಎರಡನೇದು, ನಾವು ಯೆಹೋಶುವನ ಗ್ರಂಥದಲ್ಲಿ ನೋಡೋದಾದ್ರೆ 14ನೇ ವಾಕ್ಯ 10ರಲ್ಲಿ, ಈಗೋ ಕರ್ತನ ಮೋಶೆಗೆ ಈ ವಾಕ್ಯವನ್ನು ಹೇಳಿದ ಅಂದಿನಿಂದ ಇಸ್ರೇಲ್ ಮಕ್ಕಳು ಅರಣ್ಯದಲ್ಲಿ ಸಂಚರಿಸಿದ 45 ವರ್ಷ ಕರ್ತನು ಹೇಳಿದ ಹಾಗೆಯೇ ನನ್ನನ್ನು ಜೀವನದಿಟ್ಟಿದ್ದಾನೆ. ಈಗೋ ನಾನು ಇಂದು 85 ವರ್ಷ ಪ್ರಾಯದವನಾಗಿದ್ದೇನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಥ್ಯಾಂಕ್ ಗಾಡ್, ಕಾಲೇಬನ್ನು ಹೇಳ್ತಾ ಇರುವಂತದ್ದು, ಮೋಶೆ ಪ್ರೈಸ್ ಬಿ ಟು ಗಾಡ್ ಅಂದು ಜೀವಂತವಾಗಿರುವಾಗ ಆ ನಾಡು ನನಗೆ ಹೇಳಿದ್ದ, ಆ ಸಮೃದ್ಧಿ ನಾಡು, ಹಾಲು ಜೇನು ಹರಿಯುವಂತ ನಾಡು, ಅದು ನಿನ್ನದು ಎಂಬುದು ಹೇಳಿದ್ದ. ಆದ್ರೆ ಈ ನಮ್ಮೊಂದಿಗಿರುವಂತಹ 2.5 to 3 ಮಿಲಿಯನ್ ಜನರ ಅವರ ಕಠಿಣವಾದ ಹೃದಯದ ನಿಮಿತ್ತವಾಗಿ ನಾವು ಇನ್ನೇನೋ ಆ ನಾಡನ್ನ ಪ್ರವೇಶಿಸುವಂತಹ ಆ ಒಂದು ಬಾರ್ಡರ್ ಇದ್ವಿ, ಅಂಚಿನಲ್ಲಿದ್ವಿ. ಆದ್ರೆ ಅವರ ಅವಿದ್ಯತ್ವದಿಂದ, ಅವರ ಗುಣಗಾಟದಿಂದ 45 ವರ್ಷ ನಾವು ಅಲ್ದಾಡ್ಬೇಕಾಯ್ತು. 40 ವರ್ಷಗಳ ಕಾಲ ಅಲ್ದಾಡ್ಬೇಕಾಯ್ತು. ಈಗ 5 ವರ್ಷ ಎಕ್ಸ್ಟ್ರಾ ಆಗಿ 45 ವರ್ಷ. ಆಗ ಆತನಿಗೆ ಆರಂಭದಲ್ಲಿ 40 ವರ್ಷ ಆಗಿತ್ತು, ಈಗ 45 ವರ್ಷ, 85 ವರ್ಷದ ಪ್ರಾಯದವನಾಗಿದ್ದಾನೆ. ನನ್ನ ಪ್ರಿಯ ಸಹೋದರ, ಯೋಚನೆ ಮಾಡಿ, ಪ್ರೈಸ್ ಗಾಡ್,
40 ವರ್ಷ ಈವನ್ ಆ ಜನರ ಜೊತೆಯಲ್ಲಿ ಮರಳು ಭೂಮಿಯಲ್ಲಿ, ಬರಡು ಭೂಮಿಯಲ್ಲಿ ಎಲ್ಲ ಕಡೆ ಅಲ್ದಾಡಿದ್ರು ಕೂಡ ಅವನ ಉತ್ಸುಕತೆ, ಅವನ ಬಲ ಕುಗ್ಗಿ ಹೋಗಿಲ್ಲ. ಈಗ ಆತನ ಜೊತೆಲಿರುವಂತ ವ್ಯಕ್ತಿಗಳು ಯಾರಂತಂದ್ರೆ ಒಂದೇ ಒಂದು ಸಲನು ಕೂಡ ಕತ್ತಿಯನ್ನ ಎತ್ತಿಲ್ಲ, ಯಾವುದೇ ಕತ್ತಿಯಲ್ಲಿ ಯಾವುದೇ ಕೆಲಸನೂ ಕೂಡ ಮಾಡಿಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ಮಾರ್ಗ ಮಧ್ಯದಲ್ಲಿ ಹುಟ್ಟಿದ ವ್ಯಕ್ತಿಗಳು, ಈಜಿಪ್ಟ್ ದೇಶದಲ್ಲಿ ಹುಟ್ಟಿರುವಂತ ಜನರಲ್ಲ, ಅವರೆಲ್ಲ ಸತ್ತೋಗಿದ್ದಾರೆ. ಬಟ್ ಈಗ ಅವರಿಂದ ಮಾರ್ಗ ಮಧ್ಯದಲ್ಲಿ ಹುಟ್ಟಿರುವಂತಹ ಮಕ್ಕಳು ಅವರಿರೋದು ಇವನ್ ಜೊತೆಲಿ. ಒಂದ್ಸಲ ಯುದ್ಧ ಅಂದ್ರೆ ಗೊತ್ತಿಲ್ಲ, ರಾಜ ಅಂದ್ರೆ ಏನಂತ ಗೊತ್ತಿಲ್ಲ, ಸೈನಿಕರು ಅಂದ್ರೆ ಏನಂತ ಗೊತ್ತಿಲ್ಲ. ಬಟ್ ಪ್ರೈಸ್ ಬಿಡಿ ಗಾಡ್ ಅಂತ ಜನರು ಕಟ್ಕೊಂಡು ಹೇಳ್ತಾ ಇದ್ದಾನೆ, ಜಸ್ಟ್ ಆ ನಾಡನ್ನ ನಾನು ಪಡ್ಕೊಳ್ತೇನೆ. ಮೋಶೆ ನನ್ನನ್ನು ಕಳಿಸಿದ ದಿವಸದಲ್ಲಿ, ಆ ನಾಡನ್ನ ಪ್ರವೇಶ ಮಾಡ್ಲಿಕ್ಕಾಗಿ ಕಳಿಸಿದಂತಹ ದಿವಸದಲ್ಲಿ ನಾನು ಹೇಗೆ ಬಲವಾಗಿದ್ದನೋ ಹಾಗೆಯೇ ಇದುವರೆಗೂ ಬಲವಾಗಿದ್ದೇನೆ. ಸೊ ಅದರ ಅರ್ಥ 40 ವರ್ಷಗಳ ಹಿಂದೆ ಪ್ರೈಸ್ ಗಾಡ್ ಯಾವ ರೀತಿ ಅವನಿಗೆ ಬಲ ಇತ್ತೋ, ಈಗ 85 ವರ್ಷ ಆಗಿದೆ, 85 ವರ್ಷದಲ್ಲೂ ಕೂಡ ಅದೇ ಬಲದಲ್ಲಿದ್ದಾನೆ. ನಾನು ಯುದ್ಧಕ್ಕೆ ಹೋಗಿ ಬರುವುದಕ್ಕೆ ನನಗೆ ಇದ್ದ ಶಕ್ತಿ ಹಾಗೆ ಅಂದು ಯುದ್ಧವನ್ನು ಮಾಡ್ಲಿಕ್ಕಾಗಿ ಯಾವ ತರ ಶಕ್ತಿ ಇತ್ತು ಯೌವನಸ್ಥನಾಗಿರುವಾಗ, ಈಗ 85 ವರ್ಷ ಶಕ್ತಿ 85 ವರ್ಷದ ವಯಸ್ಸಿನ ವ್ಯಕ್ತಿಯಾಗಿರುವಾಗಲೂ ಕೂಡ ಈಗಲೂ ಅದೇ ಶಕ್ತಿ ಉಳಿದ ವ್ಯಕ್ತಿಯಾಗಿದ್ದೇನೆ. ಯೆಹೋಶುವನಿಗೆ ಹೇಳ್ತಾರಂಥದ್ದು, ಯೆಹೋಶುವನ ಜ್ಞಾಪಿಸ್ಕೋ ಆ ದಿನವನ್ನ. ಇವತ್ತು ನಮ್ಮ ಬಳಿಯಲ್ಲಿ ಯಾರು ನುಡಿದ್ರು ಯೆಹೋಶುವ ಇಲ್ಲ, ಬಟ್ ಪ್ರೈಸ್ ಬಿಡಿ ಗಾಡ್, ಯೆಹೋಶುವನ ಮೂಲಕ ದೇವರು ಏನ್ ನುಡಿದ್ರು ಆ ನುಡಿ ಇವತ್ತಿಗೂ ಇದೆ. ಅದಕ್ಕಾಗಿ ಆ ದಿವಸದಲ್ಲಿ ಪ್ರೈಸ್ ಬಿಡಿ ಗಾಡ್ ಮೋಶೆ ಮೂಲಕ ದೇವರು ಹೇಳಿದ್ರು, ಈ ಹೇಬ್ರೋನ್ ಬೆಟ್ಟವನ್ನ ಪ್ರೈಸ್ ಬಿಡಿ ಗಾಡ್ ನನಗೆ ಕೊಟ್ಟಿದ್ದೇನೆ ಅಂತ ಹೇಳಿದ್ರು. ಈಗ ನನಗೆ ಅದೇ ಹೇಬ್ರೋನ್ ಬೆಟ್ಟನೇ ಬೇಕು. ಪ್ರೈಸ್ ಗಾಡ್. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೋಚನೆ ಮಾಡಿ, ಈಗ ಮೋಶೆ 120 ವರ್ಷ ವಯಸ್ಸಿನಿಂದ ವ್ಯಕ್ತಿಯಾಗಿರುವಾಗ 120 ವರ್ಷದ ವ್ಯಕ್ತಿಯಾಗಿರುವಾಗ ಅವನ ಕಣ್ಣು ಮೊಬ್ಬಾಗ್ಲಿಲ್ಲ, ಅವನ ಶಕ್ತಿ ಕುಗ್ಗಿ ಹೋಗ್ಲಿಲ್ಲ, ಇನ್ನು ಯೌವನಸ್ಥನಾಗಿದ್ದಾನೆ, ಬಲಶಾಲಿ ಆಗಿದ್ದಾನೆ. ಎರಡನೇದು ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್, ಕಾಲೆಬನು ಕೂಡ ಈಗ 85 ವರ್ಷದ ವ್ಯಕ್ತಿಯಾಗಿದ್ರು ಕೂಡ ಮೈ ಗಾಡ್ ಅವತ್ತು ಯೌವನಸ್ಥನಾಗಿ ಯುದ್ಧ ಮಾಡ್ಲಿಕ್ಕೆ ಅಂತ ಶಕ್ತಿ ಇತ್ತು, ಈಗಲೂ ಕೂಡ ಅದೇ ಶಕ್ತಿ ಇದೆ. ಆ ಹೇಬ್ರೋನ್ ಬೆಟ್ಟ ನನಗೆ ಬೇಕೆಂಬುದಾಗಿ ಅದು ನಾನು ವಶಪಡಿಸ್ಕೊಳ್ತೀನಿ ಎಂಬುದು ಹೇಳ್ತಾ ಇದ್ದಾನೆ. ಯೋಚನೆ ಮಾಡಿ ಪ್ರಿಯರೇ, ಒಬ್ಬ 85 ವರ್ಷದಲ್ಲೂ ಕೂಡ ಶಕ್ತಿವಂತರಾಗಿದ್ದಾನೆ, ಇನ್ನೊಬ್ಬ 120 ವಯಸ್ಸಿನಲ್ಲೂ ಕೂಡ ಬಲಶಾಲಿಯಾಗಿದ್ದಾನೆ. ಇವರಿಬ್ರು ಹಳೆಯ ಒಡಂಬಡಿಕೆ ಅಧೀನದಲ್ಲಿರೋರು. ಹಳೆಯ ಒಡಂಬಡಿಕೆ ಅಧೀನದಲ್ಲಿ ದೇವರು ಮತ್ತು ಭಕ್ತರ ಸಂಬಂಧ. ಬಟ್ ಈಗ ನಾನು ಮತ್ತು ನೀವು ಹೊಸ ಒಡಂಬಡಿಕೆ ಅಧೀನದಲ್ಲಿದ್ದೇವೆ. ಸೊ ಯೋಚನೆ ಮಾಡಿ ಪ್ರಿಯರೇ, ಹಳೆ ಒಡಂಬಡಿಕೆ ಅಧೀನದಲ್ಲಿದ್ದಂತಹ ಮಾನವನ ತರುವಂತಹ ಧರ್ಮಶಾಸ್ತ್ರದ ಅಧೀನದಲ್ಲಿರುವಂತಹ ಈ ಮಕ್ಕಳೇ ಇಷ್ಟರ ಮಟ್ಟಿಗೆ ಬಲಶಾಲಿಗಳಾಗಿರೋದಾದ್ರೆ ಮೈ ಗಾಡ್ ಹಾಲೆಲೂಯಾ, ಹೊಸ ಒಡಂಬಡಿಕೆಯಲ್ಲಿರುವಂತಹ ನಾನು ಮತ್ತು ನೀವು ಅನುದಿನವೂ ತಂದೆಯ ಪ್ರಸನ್ನತೆಯಲ್ಲಿ ಅನ್ಯ ಭಾಷೆಯಲ್ಲಿ ಮಾತನಾಡುವಾಗ, ತಂದೆಯ ಪ್ರಸನ್ನತೆಯಲ್ಲಿ ಅವರ ನುಡಿಗಳನ್ನು ಆಲಿಸುವಾಗ, ತಂದೆಯ ಮತ್ತು ಮಗನ ಬಾಂಧವ್ಯದಲ್ಲಿ ಇನ್ನೆಷ್ಟರ ಮಟ್ಟಿಗೆ ಪ್ರಿಯರೇ ಹೊಸ ಒಡಂಬಡಿಕೆಯಲ್ಲಿ ಮುದಿ ಪ್ರಾಯದಲ್ಲಿಯೂ ಕೂಡ ನಾವು ಎಷ್ಟರ ಮಟ್ಟಿಗೆ ದಷ್ಟಪುಷ್ಟಿಯಾಗಿರ್ಬೋದು. ಪ್ರೈಸ್ ಗಾಡ್. ಪ್ರಿಯರೇ, ಅವರಿಬ್ರು ಕೂಡ ಯಾರು ಮೋಶೆ ಆಗ್ಲಿ ಅಥವಾ ಕಾಲೆಬನಾಗ್ಲಿ, ಅವರಿಬ್ರು ಕೂಡ ಪ್ರೈಸ್ ಬಿಡಿ ಗಾಡ್ ಆಡು ಅಥವಾ ಕುರಿಮರಿಗಳ ರಕ್ತದ ಒಡಂಬಡಿಕೆಯಲ್ಲಿದ್ರು. ಬಟ್ ನಾವಾದ್ರೆ ಪ್ರಭು ಯೇಸು ಕ್ರಿಸ್ತರ ಪ್ರೈಸ್ ಬಿಡಿ ಗಾಡ್ ಸರ್ವಶಕ್ತ ದೇವರಾಗಿರುವಂತಹ ಅವರ ಏಕೈಕ ಪುತ್ರರಾಗಿರುವಂತಹ ಪ್ರಭು ಯೇಸು ಕ್ರಿಸ್ತರ ರಕ್ತದ ಒಡಂಬಡಿಕೆಯಲ್ಲಿ, ಅಂದ್ರೆ ದೇವರ ಅತಿ ಪರಿಶುದ್ಧವಾದಂತಹ ರಕ್ತದ ಒಡಂಬಡಿಕೆಯಲ್ಲಿ ಇದ್ದೇವೆ. ಹಾಗಾದ್ರೆ ಯೋಚನೆ ಮಾಡಿ, ಆಡು ಹೋತ ಕುರಿಮರಿಗಳ ರಕ್ತದ ಅಧೀನದಲ್ಲಿರುವಂತಹ ವ್ಯಕ್ತಿಗಳೇ ಮುದಿ ಪ್ರಾಯದಲ್ಲೂ ಕೂಡ ಅಷ್ಟು ಬಲವಾಗಿದ್ರು, ಅಷ್ಟು ಧೈರ್ಯವಾಗಿದ್ರು ಎಂಬುದಾಗಿ ಹೇಳೋದಾದ್ರೆ ಮೈ ಗಾಡ್ ಯೇಸು ಕ್ರಿಸ್ತರ ರಕ್ತದ ಒಡಂಬಡಿಕೆಯಲ್ಲಿರುವಂತಹ ನಾನು ಮತ್ತು ನೀವು ಮುದಿ ಪ್ರಾಯದಲ್ಲಿ ಇನ್ನೆಷ್ಟು ಮಟ್ಟಿಗೆ ನಾವು ಬಲಶಾಲಿಗಳಾಗಿರ್ಬೋದು. ಪ್ರೈಸ್ ಗಾಡ್, ಥ್ಯಾಂಕ್ ಯು ಜೀಸಸ್. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಥ್ಯಾಂಕ್ ಗಾಡ್ ಅವ್ರು ಯಾವಾಗಲೂ ಕೂಡ ರಸಭರಿತವಾಗಿ, ದಷ್ಟಪುಷ್ಟಿಯಾಗಿ, ಹಚ್ಚ ಹಸಿರಾಗಿ, ತೃಪ್ತಿಯಾಗಿ ವೃದ್ಧಿ ಆಗ್ತಾ ಇದ್ರು. ಹಾಗಾದ್ರೆ ಯೋಚನೆ ಮಾಡಿ ಪ್ರಿಯರೇ, ಥ್ಯಾಂಕ್ ಗಾಡ್. ಇಲ್ಲಿ ವಾಕ್ಯ ಹೇಳ್ತದೆ, ಕೀರ್ತನೆ 104, 15 ಮತ್ತು 16ನೇ ವಾಕ್ಯ ಹೇಳ್ತದೆ, Psalm 104:16, ಕೀರ್ತನೆ 104, 16. ಆತನು ನೆಟ್ಟ ಕರ್ತನ ಮರಗಳಾದ ಲೆಬನೋನಿನ ದೇವದಾರುಗಳು ತೃಪ್ತಿಯಾಗುತ್ತವೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಕರ್ತನ ಮರಗಳಾದ ಲೆಬನೋನಿನ ದೇವದಾರುಗಳು
ತೃಪ್ತಿಯಾಗುತ್ತವೆ. ಹಾಗಾದ್ರೆ ಆ ಮರಗಳು ಹೇಗೆ ಪ್ರಿಯರೇ ವೃದ್ಧಿ ಆಗ್ಲಿಕ್ಕೆ ಸಾಧ್ಯ? ರಸಭರಿತವಾಗಿ, ದಷ್ಟಪುಷ್ಟಿಯಾಗಿ, ತೃಪ್ತಿಯಾಗಿ ಇರ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಬೈಬಲ್ ಕ್ಲಿಯರ್ ಇರ್ತದೆ, ನೀತಿವಂತನು ಖರ್ಜೂರದ ಮರದ ಹಾಗೆ ಚಿಗುರುವನು, ಲೆಬನೋನಿನಲ್ಲಿರುವ ದೇವದಾರನ ಹಾಗೆ ಬೆಳೆಯುವನು. ಕೀರ್ತನೆ 92:12. ನೀತಿವಂತ ಹೇಗೆ ಬೆಳೀತಾನೆ ಅಂತಂದ್ರೆ ಲೆಬನೋನಿನಲ್ಲಿರುವ ದೇವದಾರನ ಹಾಗೆ ಬೆಳೆಯುವನು. ಸೊ ಲೆಬನೋನ್ನ ದೇವದಾರಗಳು ಹೇಗಿದ್ವೆ? ಆತನು ನೆಟ್ಟ ಕರ್ತನ ಮರಗಳಾದ ಲೆಬನೋನ್ನ ದೇವದಾರಗಳು ತೃಪ್ತಿಯಾಗುತ್ತವೆ. ವಾವ್, ಹಾಲೆಲೂಯ. ಸದಾಕಾಲ ಯಾವುದೇ ಕೊರತೆ ಇಲ್ಲದೆ ತೃಪ್ತಿಯಾಗಿರುತ್ತವೆ. ಯಾರು? ನೀತಿವಂತ. ಹಾಗಾದ್ರೆ ಈ ನೀತಿವಂತರು ಪ್ರೈಸ್ ಬಿಟ್ಟು ಗಾಡ್ ಹೇಗೆ ರಸಭರಿತವಾಗಿ, ಹಚ್ಚ ಹಸಿರಾಗಿ, ತೃಪ್ತಿಯಾಗಿ, ದಷ್ಟಪುಷ್ಟವಾಗಿ ವೃದ್ಧಿಯಾಗಿರಲು ಸಾಧ್ಯ, ತೃಪ್ತಿ ಹೊಂದಲು ಸಾಧ್ಯ? ಅದೇ ಅಧ್ಯಾಯದಲ್ಲಿ 15ನೇ ವಾಕ್ಯದ ಆನ್ಸರ್ ಇದೆ. ದ್ರಾಕ್ಷರಸವು ಮನುಷ್ಯನ ಹೃದಯವನ್ನು ಸಂತೋಷಪಡಿಸುತ್ತದೆ, ಎಣ್ಣೆಯು ಅವನ ಮುಖವನ್ನು ಪ್ರಕಾಶಿಸುವಂತೆ ಮಾಡುತ್ತದೆ. ಈ ತುಂಟು ನೋಡುವ ಎಣ್ಣೆ ಅಲ್ಲ, ನಾನು ಮುಂದೆ ಹೇಳ್ತೇನೆ. ಓಕೆ, ರೊಟ್ಟಿಯು ಮನುಷ್ಯನ ಹೃದಯವನ್ನು ಬಲಪಡಿಸುತ್ತದೆ. ಓ ಪ್ರೈಸ್ ಬಿಟ್ಟು ಗಾಡ್, ಹಾಲೆಲೂಯ. ಯಾಕಂದ್ರೆ ನೀತಿವಂತನು ಪ್ರೈಸ್ ಬಿಟ್ಟು ಗಾಡ್ ಈ 3 ಕಾರ್ಯಗಳನ್ನ ಅನುಭವಿಸೋದ್ರಿಂದ ಅವನು ಸದಾಕಾಲ ತೃಪ್ತಿಯಾಗಿರ್ತಾನೆ, ದಷ್ಟಪುಷ್ಟವಾಗಿರ್ತಾನೆ, ಹಚ್ಚ ಹಸಿರಾಗಿ, ಮೈ ಗಾಡ್, ಈವನ್ ಮುದಿ ಪ್ರಾಯದಲ್ಲೂ ಕೂಡ ಫಲವನ್ನ ಹೊರಹೊಮ್ಮಿಸುವ ವ್ಯಕ್ತಿ ಆಗಿರ್ತಾನೆ. ಹಾಗಾದ್ರೆ ಇಲ್ಲಿ 3 ಕಾರ್ಯಗಳು ನೋಡ್ತಾ ಇದ್ದಾವೆ. ಕೀರ್ತನೆ 104:15 ದ್ರಾಕ್ಷರಸ ಅದು ಮನುಷ್ಯನ ಹೃದಯವನ್ನ ಸಂತೋಷಪಡಿಸ್ತದೆ. 2ನೇದು ಎಣ್ಣೆ, ಅದು ಅವನ ಮುಖವನ್ನ ಪ್ರಕಾಶಿಸುವಂತೆ ಮಾಡ್ತದೆ. 3ನೇದು ರೊಟ್ಟಿಯು ಮನುಷ್ಯನ ಹೃದಯವನ್ನ ಬಲಪಡಿಸ್ತದೆ, ಸಂತೋಷಪಡಿಸ್ತದೆ, ಹೃದಯವನ್ನ, ಮುಖವನ್ನ ಪ್ರಕಾಶಿಸ್ತದೆ ಮತ್ತು ಹೃದಯವನ್ನ ಬಲಪಡಿಸ್ತದೆ. ಹಾಗಾದ್ರೆ ಈ 3 ಕಾರ್ಯಗಳು ಯಾವುದು? ದ್ರಾಕ್ಷರಸ ಅಂದ್ರೆ ಯೇಸುವಿನ ರಕ್ತ, ಎಣ್ಣೆ ಅಂದ್ರೆ ತೈಲ ಅದು ಪವಿತ್ರಾತ್ಮರು, ರೊಟ್ಟಿ ಅಂದ್ರೆ ಯೇಸು ಕ್ರಿಸ್ತರ ಶರೀರ. ಮೈ ಗಾಡ್, ನೀತಿವಂತನು ಈ 3 ಕಾರ್ಯಗಳನ್ನ ಸ್ವೀಕರಿಸಿಕೊಂಡು ಮೈ ಗಾಡ್ ಹಾಲೆಲೂಯ ಆತನು ತನ್ನ ತಂದೆಯೊಂದಿಗೆ ಅನ್ಯ ಭಾಷೆಯಲ್ಲಿ ಮಾತನಾಡುವಾಗ ಪ್ರೈಸ್ ಬಿಟ್ಟು ಗಾಡ್ ಆತನು ಮುಪ್ಪಿನ ಪ್ರಾಯದಲ್ಲೂ ಕೂಡ ಫಲವನ್ನ ಹೊರಹೊಮ್ಮಿಸುವಂತಹ, ಹಚ್ಚ ಹಸಿರಾಗಿರುವಂತಹ, ದಷ್ಟಪುಷ್ಟಿಯಾಗಿರುವಂತಹ, ರಸಭರಿತರಾಗಿರುವಂತಹ, ಸಂಪೂರ್ಣವಾಗಿ ಸ್ಯಾಪ್ ಅನ್ನು ಹೊಂದಿರುವಂತಹ, ವೃದ್ಧಿಯಾಗುತ್ತಿರುವಂತಹ, ತೃಪ್ತಿಕರವಾದಂತಹ ಮರವಾಗಿ ಆ ಈವನ್ ಮುದಿ ಪ್ರಾಯದಲ್ಲೂ ಕೂಡ ಬೆಳೀತಾ ಇರ್ತಾನೆ. ಪ್ರೈಸ್ ಗಾಡ್, ಹಾಲೆಲೂಯ. ಅನ್ಯ ಭಾಷೆಯು ಪ್ರೈಸ್ ಬಿಟ್ಟು ಗಾಡ್ ನೀವು ಯೌವನಸ್ಥರಾಗಿರುವಾಗ ಯಾವ ರೀತಿ ನೋಡ್ಲಿಕ್ಕೆ, ಹಳ್ಳಿ ಕಡೆ ಹೇಳ್ತಾರೆ, ನೋಡ್ಲಿಕ್ಕೆ ಆ ಹುಡುಗ ನೋಡಿ ಹೆಂಗಿದಾನೆ, ದುಮ್ಕಿದಾನೆ, ತುಂಬಿಕೊಂಡು ಇದ್ದಾನೆ. ಇನ್ ದ ಸೇಮ್ ವೇ ಪ್ರೈಸ್ ಬಿಟ್ಟು ಗಾಡ್ ಹಾಲೆಲೂಯ ಮುದಿ ಪ್ರಾಯದಲ್ಲೂ ಕೂಡ ಯಾವುದೇ ಕೊರತೆಗಳಿರೋದಿಲ್ಲ, ತೃಪ್ತಿಕರವಾದಂತಹ, ಸಮೃದ್ಧಿಯಂತಹ ಫಲವನ್ನ ಹೊರಹೊಮ್ಮಿಸುವ ವ್ಯಕ್ತಿಗಳಾಗಿರ್ತೀರಿ. ಅದರ ಅರ್ಥ ನೀವು ಫಲವನ್ನು ಹೊರಹೊಮ್ಮಿಸುವಾಗ ಮೈ ಗಾಡ್ ಫಲವನ್ನ ಹೊರಹೊಮ್ಮಿಸುವಂತದ್ದು, ಓ ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಹೂಲ ಕದ್ದೀವ ಶೇಖರವನ, ಫಲವನ್ನ ಹೊರಹೊಮ್ಮಿಸುವಾಗ ಮರ ಆರೋಗ್ಯವಾಗಿದೆ ಎಂಬುದಾಗಿ ಅರ್ಥ ಕೊಡ್ಬೋದು. ಕರೆಕ್ಟಾ? ಹಲೋ, ಆ ಮರ ಫಲವನ್ನು ಹೊರಹೊಮ್ಮಿಸ್ತಲ್ಲ ಅಂದ್ರೆ ಏನೋ ಇತ್ತು, ರೋಗ ಬಂದಿರ್ಬೋದು. ಕರೆಕ್ಟ್? ಇನ್ ದ ಸೇಮ್ ವೇ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವು ಈವನ್ ಮುದಿ ಪ್ರಾಯದಲ್ಲೂ ಕೂಡ ಫಲವನ್ನು ಹೊರಹೊಮ್ಮಿಸುವಾಗ, ಯಾವ ಫಲವನ್ನ? ಈಗೇನು ಜಸ್ಟ್ ಹೊರಗಡೆ ಹೋಗಿ ಕ್ರಿಸ್ತನ ಫಲಗಳನ್ನು ಎಲ್ರಿಗೂ ಹಂಚ್ತಾ ಇದ್ದೀರಿ, ಕ್ರಿಸ್ತನ ಸೇವನೆ ಮಾಡ್ತಾ ಇದ್ದೀರಿ, ಮುದಿ ಪ್ರಾಯದಲ್ಲೂ ಕೂಡ ಅದಕ್ಕಿಂತ ಹೆಚ್ಚಿನ ಫಲವನ್ನು ಹೊರಹೊಮ್ಮಿಸ್ತೀರಿ. ಫಲ ಇರೋದು ಬೇರೆಯವ್ರಿಗೋಸ್ಕರ, ಮರಕ್ಕಾಗಿ ಅಲ್ಲ. ನೀವ್ ಯಾವಾಗ ಪರರಿಗೆ ಸೇವನೆ ಮಾಡ್ಲಿಕ್ಕೆ ಹೋಗ್ತೀರಿ, ಈಗೇನ್ ಮಾಡ್ತಾ ಇದ್ದೀರಿ, ಮುದಿ ಪ್ರಾಯದಲ್ಲೂ ಕೂಡ ಅದೇ ರೀತಿ ಸೇವನೆ ಮಾಡ್ತೀರಿ. ಅದಕ್ಕಾಗಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತಾನೆ, 120 ವರ್ಷ ಆದ್ರೂ ಕೂಡ ನಾನು ಇದೇ ತರ ಸೇವನೆ ಮಾಡ್ತಾ ಇರ್ತಾನೆ, ಇದೇ ತರ ಫಲವನ್ನು ಹೊರಮಿಸ್ತಾ ಇರ್ತಾನೆ. ಯಾಕೆ? ಪ್ರೈಸ್ ಬಿಡಿ ಗಾಡ್ ಅನುದಿನವೂ ಥ್ಯಾಂಕ್ ಗಾಡ್ ಹಾಲೆಲೂಯ ದ್ರಾಕ್ಷಾರಸವನ್ನ ಕುಡಿಯುತ್ತಾ ಪ್ರೈಸ್ ಬಿಟ್ಟು ಗಾಡ್ ಹಾಲೆಲೂಯ ಎಣ್ಣೆಯನ್ನು ಹೊಡೆಯುತ್ತದಲ್ಲ, ಎಣ್ಣೆಯನ್ನ ಹಚ್ಚಿಕೊಳ್ಳುತ್ತಾ ಪವಿತ್ರಾತ್ಮರ ಅಭಿಷೇಕದ ತೈಲದಲ್ಲಿ, ಪವಿತ್ರಾತ್ಮರ ಅಭಿಷೇಕದಲ್ಲಿ ಕಾಲ ಕಳೆಯುತ್ತಾ ಯೇಸುವಿನ ಪೂಜೆ ಶರೀರ ಎಂಬ ರೊಟ್ಟಿಯನ್ನ ತಿನ್ನುವಾಗ ನಮ್ಮ ಹೃದಯ ಸದಾಕಾಲ ಸಂತೋಷವಾಗಿರ್ತದೆ. ಥ್ಯಾಂಕ್ ಗಾಡ್ ನಮ್ಮ ಮುಖ ಪ್ರಕಾಶಿಸ್ತದೆ. ಅಷ್ಟು ಮಾತ್ರವಲ್ಲ, ಥ್ಯಾಂಕ್ ಗಾಡ್ ನಮ್ಮ ಹೃದಯ ಬಲಗೊಳ್ತಾ ಇರ್ತದೆ. ನನ್ನ ಹೃದಯ ಯಾವಾಗ ಬಲಗೊಳ್ತದೋ ಪ್ರೈಸ್ ಬಿಟ್ಟು ಗಾಡ್ ಹಾಲೆಲೂಯ. ಹೃದಯ ಯಾವ್ದಕ್ಕೆ ಸಮಾನ? ಬಿತ್ತುವ ಸಾಮರ್ಥ್ಯದಲ್ಲಿ ಮಣ್ಣು ಪ್ರಬಲವಾಗಿರುವಾಗ ಮೈ ಗಾಡ್ ದೇವರ ವಾಕ್ಯ ಬೀಜವನ್ನ ಅದರಲ್ಲಿ ರೈತನು ಬಿತ್ತನೆ ಮಾಡುವಾಗ ಅದು 100 ಮಡಿಯಷ್ಟು ಫಲವನ್ನ ಹೊರಹೊಮ್ಮಿಸ್ತದೆ. ಈವನ್ ಮುದಿ ಪ್ರಾಯದಲ್ಲೂ ಕೂಡ, ಮುದಿ ಪ್ರಾಯದಲ್ಲಿ ಕುಳಿತುಕೊಂಡು ನನಗಾಗಿ ಪ್ರಾರ್ಥನೆ ಅಂತೇಳಿ ಬೇರೆ ಕೇಳ್ಕೊಳ್ಳುವಂತ ಅಂತ ಕೆಟಗರಿ ಮಕ್ಕಳೆಲ್ಲ ನಾವೆಲ್ಲ. ಆ ಸಮಯದಲ್ಲೂ ಕೂಡ ಮೈ ಗಾಡ್
ಫಲವನ್ನು ಅವಲಂಬಿಸುತ್ತಾ ಫಲವನ್ನ ಜನರಿಗೆ ತಲುಪಿಸುವಂತಹ ಸೇವಾ ಕಾರ್ಯಗಳನ್ನು ಜನರಿಗೆ ತಲುಪಿಸುವಂತಹ ಜನರ ಜೀವಿತವನ್ನ ಸಂಪೂರ್ಣವಾಗಿ ಪ್ರಕಟಪಡಿಸುವಂತಹ ಪ್ರಿಯರೇ, ನಾನು ಎಷ್ಟೋ ಸಲ ಹೇಳಿದ್ದೇನೆ, ಅಂತ ಮರವಾಗಿ ಬೆಳಿತೇನೆ. ನಾನು ಯಾವ ಕಾರಣಕ್ಕೂ ರಾತ್ರಿ ಪ್ರೈಸ್ ಗಾಡ್ ನೆಮ್ಮದಿಗೆ ಮಲಗಿದ್ದೆ, ಪ್ರೈಸ್ ಬಿಟ್ಟು ಗಾಡ್ ಹಾಲೆಲೂಯಾ. ಅದಾದ ನಂತರ ಏನೋ ರಾತ್ರಿಯಲ್ಲಿ ಇದ್ದಕ್ಕಿದ್ದಂಗೆ ಮೈ ಗಾಡ್ ರಾತ್ರಿ ನನ್ನ ಗಂಡ ಚೆನ್ನಾಗಿ ಮಲಗಿದ, ಬಟ್ ನಮ್ ಡ್ಯಾಡಿ ಮಲಗಿದ್ರು, ಬೆಳಿಗ್ಗೆ ಆಗೋಷ್ಟ್ರಲ್ಲಿ ಮೈ ಗಾಡ್ ದೇವ್ರು ಕರೆದು ಬಿಟ್ಟಿದ್ದಾರೆ. ಇಂಥ ಸಾವು ಖಂಡಿತ ಪ್ರಿಯರೇ ನಾನು ಇಷ್ಟಪಡೋದಿಲ್ಲ. ಮೈ ಗಾಡ್ ಅದೇ ಈ ಒಂದು ಜನಗಳಿಗೆ ಸೇವೆ ಮಾಡುವಾಗ ಅದರ ಮಧ್ಯದಲ್ಲಿ ದೇವ್ರು ಕರೆಯುವಾಗ ಪ್ರೈಸ್ ಬಿಟ್ಟು ಗಾಡ್ ಆ ಕ್ಷಣದಲ್ಲಿ ವಾವ್, ನನ್ನ ಗಂಡ ಸೇವೆ ಮಾಡುತ್ತಾ, ನನ್ನ ಗಂಡ ಜನರ ಭೇಟಿ ಮಾಡುತ್ತಾ ಅದ್ರ ಮಧ್ಯದಲ್ಲಿ ದೇವ್ರು ಕರೆದು ಬಿಟ್ರು. ಈ ರೀತಿಯ ಥ್ಯಾಂಕ್ ಗಾಡ್ ವ್ಯಕ್ತಿಯಾಗಿ ಈ ರೀತಿಯ ಪಯಣವನ್ನ ಪರಲೋಕಕ್ಕೆ ಪಯಣ ಮಾಡಬೇಕೆಂಬುದಾಗಿ ನನ್ನ ಇಚ್ಛೆ. ಚೆನ್ನಾಗಿ ಇಟ್ಕೊಂಡು ಆರೋಗ್ಯ ಕಂಫರ್ಟ್ ಝೋನ್ ಇದ್ಕೊಂಡು ಅವ ಏನು ರೋಗ ಬರಲಿಲ್ಲ, ಚೆನ್ನಾಗಿ ಮಲಗಿದ್ರಂತೆ, ಬೆಳಿಗ್ಗೆ ಸಾಕೋದ್ರಂತೆ. ಯೋಚನೆ ಮಾಡಿ ಪ್ರಿಯರೇ, ಸಂತ ಪೌಲರಲ್ಲಿ ಅವರ ಪಯಣ ನೋಡಕ್ ಹೋದ್ರೆ ಅವ್ರ ಮೈ ಗಾಡ್ ಹಾಲೆಲೂಯಾ, ಈವನ್ ಸಾವು ಅವ್ರ ಹತ್ರ ಬಂದಿದೆ ಅಂದ್ರೂ ಕೂಡ ಅವ್ರ ಮನೇಲಿ ಒಬ್ಬ ಸಾವು ಹತ್ರ ಬಂದಿದೆ, ಮನೇಲಿ ಇದ್ಬಿಡೋಣ, ನೋ, ಫೀಲ್ಡ್ಗೆ ಹೋಗ್ತಾನೆ. ಫೀಲ್ಡ್ ಹೋಗಿ ಅಲ್ಲಿ ದೇವ್ರು ಕರೆದ್ರು ಕೂಡ ನಾನು ಫ್ಲೈಟ್ ಹತ್ತಕ್ಕೆ ರೆಡಿ ಇದ್ದೇನೆ ಅಂದ್ರೆ ನನ್ನ ಮರಣದ ಲಾಸ್ಟ್ ಮೂಮೆಂಟ್ ಅಲ್ಲೂ ಕೂಡ ಫಲವನ್ನ ಜನರಿಗೆ ತಲುಪಿಸ್ಬೇಕು. ನಾನು ಹೇಳ್ತಿದ್ದೇನೆ ಅದಕ್ಕಾಗಿ ಪ್ರಿಯರೇ, ಏನ್ ಜಸ್ಟ್ 78 ಮಂದಿ ಪಾರ್ಟಿಸಿಪೇಟ್ಸ್, ಈಗ ನಿಮ್ಮಲ್ಲಿ ಎಷ್ಟೋ ಜನ ಜೊತೆಲಿ 3 ಜನ 4 ಜನ ಕೂಡಿದಿರಿ, ನಿಮ್ಮೆಲ್ಲರೂ ನಾನು ಹೇಳ್ತಾ ಇದ್ದಾನೆ, ನೀವು ಮುದಿ ಪ್ರಾಯದಲ್ಲೂ ಕೂಡ ಫಲವನ್ನ ಅವಲಂಬಿಸ್ಲಿಕ್ಕಾಗಿ ಕ್ರಿಸ್ತನ ಸುವಾರ್ತೆಯನ್ನು ಜನರಿಗೆ ತಲುಪಿಸಿ ನಿಮ್ಮಲ್ಲಿರುವಂತ ಫಲವನ್ನು ಅವ್ರ ಜೊತೆ ಹಂಚಿಕೊಳ್ಬೇಕಾ? ಮೈ ಗಾಡ್, ಈಗಲಿಂದ ಒಂದು ನಿರ್ಧಾರ ತೆಗೆದುಕೊಳ್ಳಿ, ಅನ್ಯ ಭಾಷೆಯಲ್ಲಿ ಅನ್ನೋದಿನ ಹೆಚ್ಚೆಚ್ಚಿಗೆ ಸಮಯ ಕಾಲ ಕಳೆಯಿರಿ. ಅನ್ಯ ಭಾಷೆಯು ನಿಮ್ಮ ಹೃದಯವನ್ನ ಸಂತೋಷಪಡಿಸ್ತದೆ, ನಿಮ್ಮ ಮುಖವನ್ನ ಪ್ರಕಾಶಮಾನಗೊಳಿಸ್ತದೆ, ನಿಮ್ಮ ಹೃದಯವನ್ನ ಬಲಪಡಿಸಿ ಮೈ ಗಾಡ್ ಹಾಲೆಲೂಯಾ. ಮುದಿ ಪ್ರಾಯದಲ್ಲೂ ಕೂಡ ಮೈ ಗಾಡ್ ರಸಭರಿತವಾಗಿ, ತೃಪ್ತಿಯಾಗಿ, ಹಚ್ಚ ಹಸಿರಾಗಿ, ವೃದ್ಧಿಯಾಗಿ ಬೆಳೀತಾ ಇರ್ತೀನಿ. Praise God, hallelujah. Thank you Jesus, praise Jesus, hallelujah, hallelujah. ಯೋಚನೆ ಮಾಡಿ ಪ್ರಿಯರೇ, ಮೋಶೆ ಬಗ್ಗೆ ಮತ್ತು ಥ್ಯಾಂಕ್ ಗಾಡ್ ಜಸ್ಟ್ ಕಾಲೇಬನ ಬಗ್ಗೆ, ಅವರಿಬ್ರು ಹಳೆ ಒಡಂಬಡಿಕೆಯಲ್ಲಿ ಆ ರೀತಿ ಇರೋದಾದ್ರೆ ಮೈ ಗಾಡ್ ಹೇಗೆ ಹೇಳಕ್ ಸಾಧ್ಯ? ಅಯ್ಯೋ, ದೇವ್ರು ಕೊಟ್ರು, ದೇವ್ರು ತಗೊಂಡು. ಹಲೋ, ದೇವ್ರು ನಮಗೆ ದೀರ್ಘಾಯಸ್ಸನ್ನ ಕೊಟ್ಟಿದ್ದಾರೆ. ನನ್ನ ನಾಮವನ್ನ ಅರಿತವನ ಆದ್ದರಿಂದ ದೀರ್ಘಾಯಸ್ಸನ್ನ ಕೊಟ್ಟು ತೃಪ್ತಿ ಪಡಿಸ್ತಾನೆ. ಅದ್ರ ಅರ್ಥ ನಿಮ್ಗೆ ತೃಪ್ತಿ ಆಗದೆ ಹೋದ್ರೆ ಫ್ಲೈಟ್ ರೆಡಿ ಇರಲಿಲ್ಲ. ಪರಲೋಕ ಹೋಗುವಂತ ಫ್ಲೈಟ್ ಹತ್ಲಿಕ್ಕೆ ಸಾಧ್ಯ ಇಲ್ಲ. ಪರಲೋಕಕ್ಕೆ ಹೋಗುವಂತಹ ಟಿಕೆಟ್, ಆ ಮರಣ ನಿಮ್ಗೆ ಬರ್ಬೇಕಾದ್ರೆ ಥ್ಯಾಂಕ್ ಯು ಜೀಸಸ್, ನಿಮ್ ಉದ್ದೇಶ ಏನಿತ್ತು, ನಾನು ಯಾವ ರೀತಿ ಫಲ ಹೊರಮಿಸ್ಬೇಕಾಗಿತ್ತು ಎಲ್ಲವನ್ನು ತಲುಪಿಸ್ಬಿಟ್ಟು, ನನ್ನಲ್ಲಿ ಏನೂ ಇಲ್ಲ, ಲಗೇಜ ಇಲ್ಲ, ನಾನು ರೆಡಿ ಇದ್ದೇನೆ. ನಾನು ತೃಪ್ತಿಕರ ಜೀವನ ಆಯ್ತಾ, ಫ್ಲೈಟ್ ಟಿಕೆಟ್ ರೆಡಿ ಆಗ್ತದೆ. ಅಂತ ಜೀವಿತಕ್ಕಾಗಿ ಪ್ರೇರಣೆ ನನ್ನನ್ನ ಮತ್ತು ನಿಮ್ಮ ಕ್ರಿಸ್ತ ಯೇಸುವನ್ನು ಕರೆದಿರುವುದು. ನಿಮಗೆ ತೃಪ್ತಿಕರ ತಂದಿರುವ ಜೀವನ, ಫ್ಲೈಟ್ ರೆಡಿ ಆಗೋಲ್ಲ. ನಿಮ್ಗೆ ತೃಪ್ತಿ ತಂದಿದ್ಯಾ? ಮೈ ಗಾಡ್ ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಪ್ರಿಯರೇ, ಅದಕ್ಕಾಗಿ ಪ್ರಿಯರೇ, ಮೊದಲು ಮೈಸೂರಲ್ಲಿ ನಾವು ಸೇವೆ ಮಾಡ್ತಿದ್ದು ಜಸ್ಟ್ ಒಂದು ಹಬ್ಬ ಅಂದ್ರೆ ಒಂದು 12-13 ಜನ ಸೇವೆ ಮಾಡ್ತಾ ಇದ್ವಿ. ಗೊತ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಿರೋ ಪ್ರಕಾರ ಮೈ ಗಾಡ್, ಇವತ್ತು ವಾರಿಯರ್ಸ್ ಕ್ರಿಯೇಟ್ ಆಗಿದೆ. ವಾರಿಯರ್ಸ್ ಎಂತ ವಾರಿಯರ್ಸ್ ಅಂತ ಅಂದ್ರೆ ಪವಿತ್ರಾತ್ಮರ ಅಗ್ನಿ ಅಭಿಷೇಕ ಹೊಂದಿರುವಂತಹ, ಅಷ್ಟು ಮಾತ್ರವಲ್ಲ, ಆರಂಭದಲ್ಲೇ ನಾವೆಲ್ಲರೂ ಕೂಡ ಈ ಒಂದು ಗ್ರೂಪ್ಗಳು 8 ಗ್ರೂಪ್ಗಳನ್ನ ಮಾಡುವಂತ ಸಂದರ್ಭದಲ್ಲೇ ಅದಕ್ಕೆ ಮುಂಚಿತವಾಗಿ ಅನ್ಯ ಭಾಷೆಯ ಪ್ರಯೋಜನವನ್ನು ದೇವರು ನಮ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಅನ್ಯ ಭಾಷೆಯಲ್ಲಿ ನಾವು ಬಲಗೊಳ್ಳುತ್ತಾ ಮೈ ಗಾಡ್ ಇವತ್ತು ಟೀಮ್ ವರ್ಕ್ ಮಾಡ್ತಾ ಇದಾವೆ. ನಾನು ಒಬ್ಬನ ವರ್ಕ್ ಅಲ್ಲ, ಟೀಮ್ ವರ್ಕ್. ಬೆಳಗಿಂದ ಇವತ್ತು ಬ್ರಾದರ್ ಡ್ಯಾಡಾ ಈ ರೀತಿ ಕಾರ್ಯ ಆಯ್ತು, ಡ್ಯಾಡಿ ಈ ರೀತಿ ಕಾರ್ಯ ಆಯ್ತು. ಅನೇಕ ಮಕ್ಕಳು ಪ್ರೈಸ್ ಬಿಡಿ ಗಾಡ್ ಹಾಲೆಲೂಯಾ, ಥ್ಯಾಂಕ್ ಯು ಲಾರ್ಡ್. ಅನೇಕ ಮಕ್ಕಳು ಫೋನ್ ಮಾಡಿ ಹೇಳುವಾಗ ಹೇಳ್ತಿದೆ ಪ್ರೈಸ್ ಗಾಡ್ ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಮಕ್ಕಳು ಬೆಳೆಯುವಾಗ ಮೈ ಗಾಡ್, ತಂದೆ ತಾಯಿಗಳು ಯಾವ ತರ ಖುಷಿ ಆಗ್ತದೋ ಇನ್ ದ ಸೇಮ್ ವೇ ಥ್ಯಾಂಕ್ ಯು ವೆರಿ ಮಚ್. ಇವರು ಕೆಲವರು ಹೇಳುವಂಥದ್ದು ಬ್ರಾದರ್ ಮೈ ಗಾಡ್, ನಮ್ಮ ಲೈಫ್ ಚೇಂಜ್ ಆಗ್ತಿರುವಂಥದ್ದು, ಪರ್ರ ಲೈಫ್ ಚೇಂಜ್ ಆಗ್ತಿರುವಂಥದ್ದು ಅದ್ಭುತ ಕಾರ್ಯಗಳಲ್ಲ. ದೊಡ್ಡ ಅದ್ಭುತ ಕಾರ್ಯ ಅಂದ್ರೆ ಜೀವನ ಚೇಂಜ್ ಆಗ್ತದೆ. ಮಕ್ಕಳ ಜೀವನ ಚೇಂಜ್ ಆಗುವಾಗ ಅಪ್ಪ ಅಮ್ಮ ಮೈ ಗಾಡ್ ಎಷ್ಟು ಆನಂದ ಪಡ್ತಾರೆ. ಪ್ರೈಸ್ ಗಾಡ್. ಹಲೋ, ದಯವಿಟ್ಟು ನನಗೆ ರಿಟೈರ್ಡ್ ಆಯ್ತು, ವಯಸ್ಸಾಗೋಯ್ತು, ಇನ್ನು ಮುಂದೆ ಏನಾಗ್ತದೋ, ಇನ್ನು ಮುಂದೆ ಏನಾಯ್ತದೆ ಗೊತ್ತಾ? ವಿಷನ್ ಬೇಕಾ, ಮೆಸೇಜ್ ಬೇಕಾ? ಇನ್ನು ಮುಂದೆ ಈಗೇನ್ ಫಲ ಕೊಟ್ಟಿದ್ದೀರಿ ಅದಕ್ಕಿಂತ ಹೆಚ್ಚಿನ ಫಲ ಕೊಡ್ತೀನಿ. ಇವಾಗ ಏನ್ ಫಲ ಕೊಟ್ಟಿದ್ರಿ ಇದುವರೆಗೂ ಅದಕ್ಕಿಂತ ಯಥೇಚ್ಛವಾದ ಫಲವನ್ನು ಅವಲಂಬಿಸುವಂತಹ, ರಸಭರಿತವಾದಂತಹ, ಸ್ಯಾಪ್ ಅನ್ನು ಹೊಂದಿರುವಂತಹ, ಹಚ್ಚ ಹಸಿರಾದಂತಹ ಮೈ ಗಾಡ್ ಹಾಲೆಲೂಯಾ, ದಷ್ಟಪುಷ್ಟಿಯಾಗಿರುವಂತಹ ಫಲಗಳನ್ನ ಅವಲಂಬಿಸುವಂತಹ ಮರಗಳಾಗಿ ನೀವು ಬೆಳೀತಾ ಇದ್ದೀರಿ. Praise God. Hallelujah.
ಅದರ ಅರ್ಥ ಮೈ ಗಾಡ್ ಹುಟ್ಟಿ